ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಗುರುವಾರದ ಸಂಚಿಕೆ ಬಗ್ಗೆ ಹೇಳೋದಾದರೆ, ಇನ್ನು ಇಲ್ಲಿ ಭೂಮಿ ಅವರು ಸತ್ಯ ಅಣ್ಣವ್ರ ಜೊತೆ ಮಾತಾಡ್ಕೊಂಡು ನಿಂತಿರ್ತಾರೆ. ಅಣ್ಣ, ನಾನು ನಮ್ಮ ಅಮ್ಮನ ಬಗ್ಗೆ ಸಾಕ್ಷಿ ಸಿಕ್ಕಿದೆ ಅಂತ ಹೇಳಿದಾಗ ಸಾಹೇಬ್ರು ನಾನು ಎಷ್ಟು ಖುಷಿ ಪಟ್ಟಿದೆ ಗೊತ್ತಾ. ನಮ್ಮಮ್ಮ ಜೈಲಿಂದ ರಿಲೀಸ್ ಆಗೇ ಬಿಟ್ರು, ಬೇಲ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ. ಅದೇ ಯಾವಾಗ ದೊಡ್ಡ ಸಾಹೇಬ್ರು ಆ ರುದ್ರನ್ ಪರ ನಮ್ಮ ಅಮ್ಮನ ವಿರುದ್ಧ ಮಾತಾಡೋಕ್ಕೆ ಕೋರ್ಟ್ಗೆ ಬರ್ತಿದ್ದಾರೆ ಅಂತ ಗೊತ್ತಾಯಿತು. ಆವಾಗಲೇ ನಾನು ಅಂದ್ಕೊಂಡೆ ನಮ್ಮ ಅಮ್ಮನ ಯಾವುದೇ ಕಾರಣಕ್ಕೂ ಹೊರಗಡೆ ಬರಲ್ಲ ಅಂತ. ಹಾಗೆ ಆಗೋಯ್ತು. ನಾನು ಏನು ಮಾಡಿ ನಮ್ಮ ಅಮ್ಮನ ಹೊರಗಡೆ ಹೇಗೆ ಕರ್ಕೊಂಬರಲಿ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಸತ್ಯ ಅವರು, ನೋಡಮ್ಮ ಇದೇ ಲಾಸ್ಟ್ ಅಲ್ಲ, ಇನ್ನೂ ತುಂಬ ಅವಕಾಶಗಳಿದ್ದಾವೆ, ನೀನು ತಲೆ ಕೆಡಿಸ್ಕೊಬೇಡ ಬಾ ಅಂದ್ಕೊಂಡು ಹೇಳ್ತಾರೆ. ನಂತರ ಇಲ್ಲಿ ಅಜಿತ್ ಅವರು ಭೂಮಿ ತಾಯಿ ಭಾಗ್ಯ ಅವ್ರನ್ನ ಕರೀತಾರೆ. ಒಂದು ನಿಮಿಷ ನಿಂತ್ಕೊಳ್ಳಿ, ನೋಡಿ ಈ ನಿಮ್ಮನ್ನ ಬಿಡಿಸೋ ಜವಾಬ್ದಾರಿ ನಂದು, ನಿಮ್ಮನ್ನ ಹೊರಗಡೆ ಕರ್ಕೊಂಬರೋ ಜವಾಬ್ದಾರಿ ನಂದು, ನಾನು ಹೊರಗಡೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಭಾಗ್ಯ ಅವರು, ಪರವಾಗಿಲ್ಲ ಬಿಡಿ ಸಾಹೇಬ್ರೆ, ನೀವು ನನ್ನನ್ನು ಬಿಡಿಸ್ಬೇಕು ಅಂತ ಎಷ್ಟೆಲ್ಲ ಕಸರತ್ತು ಮಾಡ್ತಿದ್ದೀರಾ, ಎಷ್ಟೆಲ್ಲ ಕಷ್ಟ ಪಡ್ತಿದ್ರೆ, ಹಿಂಸೆ ಪಡ್ತಿದ್ದೀರಾ ಅಂತ ನನಗೂ ಕೂಡ ಗೊತ್ತಿದೆ, ನಾನು ಕೂಡ ಎಲ್ಲನೂ ನೋಡಿದ್ದೀನಿ. ಆದರೆ ಬೇಜಾರು ನನಗಲ್ಲ, ಕೊನೆ ಪಕ್ಷ ನಮ್ಮ ಭೂಮಿ ನನ್ನ ನೋಡೋಕೆ ಬರಲಿಲ್ಲ, ಈಗಲಾದರೂ ಕೋರ್ಟ್ ಮುಗಿಯೋಷ್ಟರಲ್ಲಿ ಬರ್ತಾಳೆ ಅಂತ ಅನ್ಕೊಂಡೆ, ಆದರೆ ಈಗಲೂ ಕೂಡ ಬರ್ಲಿಲ್ವಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಪಕ್ಕದಲ್ಲೇ ಇದ್ದಂತಹ ಲಕ್ಷ್ಮಿ ಅವರು ಭೂಮಿನ ನೋಡ್ತಿರ್ತಾರೆ. ಅದನ್ನ ಅಜಿತ್ ಅವರು ಅಬ್ಸರ್ವ್ ಮಾಡ್ತಾರೆ. ಮಾಡಿಬಿಟ್ಟು, ಸರಿ ನೀವು ಹೊರಡೆ, ಟೈಮ್ ಆಗುತ್ತೆ ಅಂತ ಹೇಳಿ ಭಾಗ್ಯನ ಕಳಿಸ್ಕೊಡ್ತಾರೆ. ನಂತರ ಇಲ್ಲಿ ಅಜಿತ್ ಅವರು ಭೂಮಿ ಇರೋ ಜಾಗಕ್ಕೆ ಹುಡ್ಕೊಂಡ್ಬರ್ತಾರೆ. ನಾನು ನಿನಗೆ ಹೇಳಿದ್ದೆ ಅಲ್ವಾ ಇಲ್ಲಿಗೆ ಬರಬೇಡ ಅಂತ, ಆದರೂ ಕೂಡ ಯಾಕೆ ಬಂದಿದ್ಯಾ ಅಂತ ಬೈತಾರೆ. ಅಷ್ಟರಲ್ಲಿ ಭೂಮಿ, ಸಾರಿ ಸಾಹೇಬ್ರೆ, ದೊಡ್ಡ ಸಾಹೇಬ್ರು ಈ ಕೇಸ್ನ ತಗೊಂಡಿದ್ದು ನೋಡಿ ನನಗೆ ಭಯ ಆಗೋಯ್ತು, ಎಲ್ಲಿ ನಮ್ಮ ಅಮ್ಮಂಗೆ ಏನಾರ ಆಗುತ್ತೋ ಯಾವ ಕೇಸು ಅಂತ ಅಂದ್ಕೊಂಡು ನನಗೆ ಅಲ್ಲಿ ಇರೋಕ್ಕೆ ಮನಸ್ಸೇ ಆಗಲಿಲ್ಲ. ನಾನು ಏನು ಮಾಡಲಿ ಹೇಳಿ, ನನಗೂ ಕೂಡ ನಮ್ಮ ಅಮ್ಮನ ಮೇಲೆ ಆಸೆ, ಪ್ರೀತಿ, ಮಮಕಾರ ಎಲ್ಲ ಇದೆ ಅಲ್ವಾ, ಅವ್ರನ್ನ ನೋಡಬೇಕು ಅಂತ ಅನಿಸುತ್ತೆ ಅಲ್ವಾ, ಅದಕ್ಕೆ ಈ ರೀತಿ ಬಂದೆ ಅಂತಾರೆ. ಅಷ್ಟರಲ್ಲಿ ಅಜಿತ್ ಅವರು ಅದನ್ನು ಕೇಳಿಸ್ಕೊಂಡು, ಅಯ್ಯಯ್ಯೋ ಏನು ಮಾಡೋದು, ಈ ಭೂಮಿ ಸಿಕ್ಕಾಕೊಂಡ್ಬಿಟ್ಲಲ್ಲಪ್ಪ ಅಂತ ಅನ್ಕೋತಿರ್ತಾರೆ. ನಂತರ ಅಜಿತ್ ಅವರು, ಅಲ್ಲ ಕಣೆ ಭೂಮಿ, ನೀನು ಈ ಥರ ವೇಷ ಮಾಡಿಸ್ಕೊಂಡು ಬಂದಿದೆಯಲ್ಲ, ಅಕಸ್ಮಾತ್ ಅಜಿತ್ ಮಾವನ ಕಣ್ಣಿಗೆ ನಾವಿಬ್ರು ಸಿಗಾಕೊಂಡಿದ್ರೆ ಏನು ಗತಿ, ನಮ್ಮದು ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ ಅವ್ರಿಗೂ ಕೂಡ ಹೇಳ್ಬೇಕಾಗಿರೋದು, ಎಲ್ರಿಗೂ ಕೂಡ ಗೊತ್ತಾಗ್ತಿರೋದು, ಅಷ್ಟು ಬುದ್ಧಿ ಇಲ್ವ ನಿನಗೆ, ನಿನ್ನ ಎಮೋಷನ್ಸ್ನೆಲ್ಲ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊ, ಎಲ್ಲ ಕಡೆ ತೋರಿಸ್ಬೇಡ ಅಂತ ಬೈತಿರ್ತಾರೆ. ಅಷ್ಟರಲ್ಲಿ ಸತ್ಯ ಅವರು ಬಂದು, ಬಿಡೋ ಆಯಿತು, ಅವಳಿಗೂ ಅವ್ರ ಅಮ್ಮ ಅಂತ ಇರಲ್ವ, ಅದಕ್ಕೋಸ್ಕರ ಬಂದು ಅಷ್ಟಕ್ಕೆ ಇಷ್ಟೆಲ್ಲ ಬೈತಿದ್ಯಲ್ಲ ಅಂತ ಬರ್ತಾರೆ. ಅದಕ್ಕೆ ಅಜಿತ್ ಅವರು, ಅಲ್ಲ ಈ ಭೂಮಿ ವಿಷಯ ಬಂತು ಅಂದ್ರೆ ಸಾಕು, ಸತ್ಯ ಅಂತ ಹೆಸರಿಟ್ಕೊಂಡಿರೋ ನಮ್ಮ ಸತ್ಯನೂ ಕೂಡ ಬರೀ ಸುಳ್ಳು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸರಿ ನೀವಿಬ್ರು ಕೂಡ ಮನೆಗೆ ಹೊರಡಿ, ಆಮೇಲೆ ಇದೆ ನಿಮಗೆ ಅಂತಾರೆ. ನಂತರ ಸರಿ ಅಂತಾರೆ. ಅಷ್ಟರಲ್ಲಿ ಯೋಚನೆ ಮಾಡಿಬಿಟ್ಟು, ಆ ಮನೆಗೆ ಬೇಡ, ನೀವಿಬ್ರು ಕೂಡ ಸ್ಟೇಷನ್ಗೆ ಬನ್ನಿ ಅಂತ ಇಲ್ಲಿ ಅಜಿತ್ ಅವ್ರು ಕರೀತಾರೆ. ಸತ್ಯ ಅವರು ಯಾಕೆ ಸ್ಟೇಷನ್ಗೆ ಅಂತ ಹೇಳಿದಾಗ, ಅಲ್ಲ ನನಗೆ ಕೇಳ್ದೇನೆ ಎಷ್ಟೆಲ್ಲ ನೀವು ಇಬ್ಬರು ಮಾಡ್ತೀರಾ ಅಂತಂದರೆ, ನಾನು ಹೇಳಿದ್ರೆ ನೀವು ಮಾಡಲ್ವಾ, ಬಾಯಿ ಮುಚ್ಕೊಂಡು ಇಬ್ಬರು ಕೂಡ ಸ್ಟೇಷನ್ ಹತ್ರಕ್ಕೆ ಬನ್ನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ನಂತರ ಇಲ್ಲಿ ಭೂಮಿ ಹತ್ಕೊಂಡು ನಿಂತಿರ್ತಾರೆ. ಅಷ್ಟರಲ್ಲಿ ಶ್ವೇತಾ ಅವರು ಬರ್ತಾರೆ. ಬಂದಿದ್ದನ್ನ ನೋಡಿ, ಅಲ್ಲ ಅಕ್ಕ, ಹೇಗಾದರೂ ಮನಸ್ಸು ಬಂತು ನಿಮಗೆ ನಮ್ಮ ಅಮ್ಮನ ಬಗ್ಗೆ ಸುಳ್ಳು ಹೇಳೋದಕ್ಕೆ, ನೀವು ನಿಮ್ಮ ಗಂಡ ಕಿತ್ತಾಡಿದಾಗ ಯಾರಕ್ಕ ಬಂದು ಬಿಡಿಸ್ತಿದ್ದು, ನಿಮ್ಮ ಗಂಡ ನಿಮಗೆ ಅಷ್ಟೊಂದು ಹೊಡಿತಿದ್ದಾಗ ನಮ್ಮ ಭಾಗ್ಯಮ್ಮನೇ ಅಲ್ವಾ ಬಂದು ನಿನ್ನ ಗಂಡನಿಗೆ ಸಮಾಧಾನ ಮಾಡಿ ಬಿಡಿಸ್ತಿದ್ದು, ಅದನ್ನೆಲ್ಲ ಮರ್ತ್ಬಿಟ್ರಾ, ನೀವು ಹೇಳಿ ಸುಳ್ಳಿಂದ ನಮ್ಮ ಅಮ್ಮನಿಗೆ ಇವತ್ತು ಬೇಲ್ ಸಿಕ್ಕಿಲ್ಲ, ನೀವೊಬ್ಬರು ಕರೆಕ್ಟಾಗಿ ಹೇಳಿದರೆ ನಮ್ಮ ಅಮ್ಮನಿಗೆ ಇವತ್ತು ಬೇಲ್ ಸಿಕ್ತಿತ್ತು ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಶ್ವೇತಾ ಅವರು, ಕ್ಷಮಿಸ್ಬಿಡಮ್ಮ, ನಾನು ಏನಾದರೂ ಆ ಥರ ಸಾಕ್ಷಿ ನಿಮ್ಮ ಅಮ್ಮನ ವಿರುದ್ಧವಾಗಿ ಹೇಳಿಲ್ಲ ಅಂದರೆ ನನ್ನ ಮಕ್ಕಳನ್ನ ಸಾಯಿಸ್ಬಿಡ್ತೀನಿ ಅಂತ ನನಗೆ ಬೆದರಿಕೆ ಕರೆ ಬಂದಿತ್ತು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಯಾರಕ್ಕ ನಿಮ್ಗೆ ಆ ಥರ ಬೆದರಿಸಿದ್ದು ಅಂತ ಕೇಳಿದಾಗ ಭೂಮಿಯವರು, ಯಾರು ಅಂತ ಗೊತ್ತಿಲ್ಲ ಕಣಮ್ಮ, ನನಗೆ ನೈಟು ಫೋನ್ ಬಂದಿತ್ತು, ನಾನು ಹೇಳ್ದಂಗೆ ಹೇಳಬೇಕು, ಇಲ್ಲಾಂದರೆ ನಿಮ್ಮ ಮಕ್ಕಳನ್ನ ಸಾಯಿಸ್ಬಿಡ್ತೀನಿ ಅಂತ, ಆದರೂ ಕೂಡ ನಾನು ಸತ್ಯನೇ ಹೇಳ್ಬೇಕು ಅಂತಿದ್ದೆ. ಬೆಳಗ್ಗೆನೂ ಕೂಡ ನನಗೆ ಹೆದರಿಸಿದ್ರು, 14 ವರ್ಷದಿಂದ ಮಕ್ಕಳಿಲ್ದೇನೆ ಈಗ ಹುಟ್ಟಿರೋ ಕೂಸು ಕಣಮ್ಮ, ಅದು ನಾನು ಹೇಗೆ ಅದನ್ನು ಕಳ್ಕೊಳ್ಳಿ ಹೇಳು, ಅದಕ್ಕೋಸ್ಕರ ನಾನು ಈ ರೀತಿ ಹೇಳಬೇಕಾಯ್ತು ಅಂತ ಹೇಳ್ತಾರೆ. ನಂತರ ಭೂಮಿಯವರು, ಹೌದಾ ಹೋಗ್ಲಿ ಬಿಡಿ ಅಕ್ಕ, ನಿಮ್ಮ ಮಕ್ಕಳನ್ನ ಸಾಯಿಸ್ತೀನಿ ಅಂತ ಹೇಳಿದ್ಮೇಲೆ ನೀವು ತಾನೇ ಏನು ಮಾಡೋಕ್ಕಾಗತ್ತೆ, ಸರಿ ಇಲ್ಲಿಂದ ಹೋಗಿ ಅಂತಾರೆ. ಅಷ್ಟರಲ್ಲಿ ಅದನ್ನು ನೋಡಿಬಿಟ್ಟು ಇಲ್ಲಿ ಅಶ್ವಿನಿ ಅವರು ಭೂಮಿ ವಿಡಿಯೋನ ಮಾಡ್ಕೋತಾರೆ, ಡ್ರೆಸ್ ಚೇಂಜ್ ಮಾಡಿರೋದನ್ನ. ಇನ್ನು ಇಲ್ಲಿ ಅಶ್ವಿನಿ ಅವರು ಚೂಡಿದಾರದಲ್ಲಿ ಇರೋ ಭೂಮಿ ಫೋಟೋನ ತೆಗೆದು ಅಪ್ಪುಗೆ ಕಳಿಸ್ತಾರೆ. ಅಪ್ಪು ಅಜ್ಜಿಗೆ ತೋರಿಸ್ತಾರೆ, ಇಲ್ಲಿ ನೋಡಿ ನಿಮ್ಮ ಸೊಸೆ ಹೆಂಗಿದ್ದಾಳೆ ಅಂತ. ಇವಳನ್ನ ಖಾಲಿ ಒಳಗೆ ಮನೇಲೆಲ್ಲ ಖಾಲಿ ದೋಸೆ, ಹೊರಗಡೆ ಹೋದ್ರೆ ಮಸಾಲೆ ದೋಸೆನಾ ಅಂದ್ಬಿಟ್ಟು ತೋರಿಸ್ತಾರೆ. ಅವಾಗ ಅಜ್ಜಿ, ಭೂಮಿನ ನಾನು ರೂಲ್ಸ್ ಮಾಡಿರೋದು ಏನಂತ, ಎಲ್ಲರೂ ಕೂಡ ಸೀರೆ ಉಟ್ಕೋಬೇಕು ಅಂತ, ಆದರೆ ಈ ಭೂಮಿ ನಮ್ಮ ಮಾನ ಮರ್ಯಾದೆನೆಲ್ಲ ಕಳೀತಿದ್ದಾಳೆ, ಆಚೆಗಡೆ ಹೇಗೆ ಬೇಕೋ ಹಾಗಿದ್ದಾಳೆ, ಬರ್ಲಿ ಇವತ್ತು ಅವಳು ಅಂತ ಬೈತಿರ್ತಾರೆ. ಅಷ್ಟರಲ್ಲಿ ಸಂಗೀತ ಅವರು, ಅಲ್ಲ ಅಮ್ಮ, ಯಾಕೆ ಭೂಮಿ ಬಗ್ಗೆ ಇಷ್ಟೆಲ್ಲ ಮಾತಾಡ್ತೀಯ, ಯಾವುದೋ ಒಂದು ಬಟ್ಟೆ ಆದ್ರೆ ಮೈ ತುಂಬ ಹಾಕ್ಕೊಂಡಿದ್ದಾಳೆ ತಾನೆ, ಅದೇ ತಾನೇ ಬೇಕಾಗಿರೋದು, ಈಗ ನೀವು 3 ಜನ ಮೊಮ್ಮಕ್ಕಳಿದ್ದಾರೆ, ಯಾವತ್ತಾದರೂ ಒಂದಿನ ಸೀರೆ ಉಟ್ಕೊಳ್ಳೋದನ್ನ ನೀವು ನೋಡಿದ್ದೀರಾ, ಒಂದಿನಾದ್ರೂ ಉಟ್ಕೊತಾರೆ ಇಲ್ಲ ತಾನೇ, ಅವ್ರಿಗೆ ಇಲ್ಲದೆ ಇರೋ ರೂಲ್ಸು ಇವಳಿಗೆ ಮಾತ್ರ ಏಕಮ್ಮ, ಒಟ್ಟಿನಲ್ಲಿ ದಿನನಿತ್ಯ ನಾನು ಅಬ್ಸರ್ವ್ ಮಾಡ್ದಂಗೆ ಏನಾದರೂ ಒಂದು ರೀಸನ್ ಇಟ್ಕೊಂಡೊಳಗೆ ಬೈದೇ ಇರೋ ಸಮಾಧಾನ ಆಗಲ್ಲ ಅಲ್ವಾ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಜ್ಜಿ, ಸಂಗೀತ ನಿಂದು ಜಾಸ್ತಿ ಆಯಿತು ಕಣೆ, ಸುಮ್ಮನೆ ಇದ್ಬಿಡು,
ಯಾವುದೇ ಕಾರಣಕ್ಕೂ ಆ ಭೂಮಿ ಗೆಲ್ಬಾರ್ದು, ನಮ್ಮ ಶ್ರವಣನೇ ಗೆಲ್ಬೇಕು ಅಂತ ದೇವ್ರ ಹತ್ರ ಬೇಡ್ಕೊಂತೀನಿ ಅಂತ ಇಬ್ರು ಕೂಡ ಹೇಳ್ಕೊತಾರೆ. ನಂತರ ಇಲ್ಲಿ ಭೂಮಿ ಮತ್ತೆ ಅಜಿತ್ ಅವ್ರದ್ದು ಗಾಡಿ ಸೌಂಡು ಕೇಳಿಸುತ್ತೆ. ಅಷ್ಟರಲ್ಲಿ ಅಪ್ಪು ಅಜ್ಜಿ ಇವಾಗ ಅವ್ರಿಬ್ರು ಬರ್ತಿದ್ದಾರೆ, ಸರ್ರೆ ಕ್ಲಾಸ್ ತಗೋ ಬಿಡ್ಬೇಡ ಅಂತ ಹೇಳಿ ಓಡೋಗಿ ಕುತ್ಕೊಂತಾರೆ. ನಂತರ ಅಜಿತ್ ಅವ್ರು ಹೊರಗಡೆ ಬಂದ ತಕ್ಷಣ ಅಜ್ಜಿ ಭೂಮಿ ಎಲ್ಲಿ ಅಂತ ಕೇಳ್ತಾರೆ. ಅಜಿತ್ ಅವರು ಭೂಮಿ ಬಾ ಒಳಗಡೆ ಅಂತ ಕರೆದಾಗ ಭೂಮಿ ಅವರು ಸ್ಯಾರಿ ಹಾಕೊಂಡು ಬಂದಿರ್ತಾರೆ. ಅದನ್ನ ನೋಡಿ ಅಪ್ಪುಗೆ ಶಾಕ್ ಆಗುತ್ತೆ, ಅಜ್ಜಿಗೂ ಕೂಡ ಶಾಕ್ ಆಗುತ್ತೆ. ಅಷ್ಟರಲ್ಲಿ ಸಂಗೀತ ಅವ್ರು ಬಂದು ನಿಮ್ಮ ತಾಯಿ ಕೇಸ್ ಏನಾಯ್ತು ಅಂತ ಭೂಮಿನ ಕೇಳಿದಾಗ ಈ ಸಲಿನೂ ಕೇಸ್ ಸಿಕ್ಕಿಲ್ಲ ಅಮ್ಮ ಅಂತ ಹೇಳ್ತಾರೆ. ಅದಕ್ಕೆ ಓ ಹಾಗಾದ್ರೆ ಶ್ರವಣ ಗೆದ್ನ ಅಂತ ದೇವಿಯವರು ಪ್ರಶ್ನೆ ಕೇಳ್ತಾರೆ. ಕೋರ್ಟಲ್ಲಿ ಯಾರು ಕೂಡ ಗೆದ್ದಿಲ್ಲ, ಹಾಗಂತ ಕೇಸು ಇಲ್ಲಿಗೆ ನಿಂತಿಲ್ಲ, ಮುಂದೆ ಹೋಗಿದೆ. ಆದರೆ ಅಪರಾಧಿ ಯಾವತ್ತಿದ್ರೂ ತಗ್ಲಾಕೊಳ್ಳೇಬೇಕು, ನನ್ನ ಕೈಗೆ ಸಿಕ್ತಾನೆ, ನಾನು ಬಿಡೋದಿಲ್ಲ, ಅದು ಯಾವ ಕೇಸ್ ಆಗಿದ್ರು ಪರವಾಗಿಲ್ಲ ಅಂತ ಅಜಿತ್ ಅವರು ದೇವ್ಯಾನಿನ ನೋಡ್ಕೊಂಡು ಹೇಳ್ತಾರೆ. ಹೇಳ್ಬಿಟ್ಟು ಬಾ ಭೂಮಿ ಸರಿ ಒಳಗಡೆಗೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿರ್ತಾರೆ ಭೂಮಿ ಕೈನ ಹಿಡ್ಕೊಂಡು. ಅಷ್ಟರಲ್ಲಿ ಅಜ್ಜಿ ಹೇಯ್ ನಿಂತ್ಕೋ. ಅದಕ್ಕೆ ಅಜಿತ್ ಅವ್ರು ಭೂಮಿ ಕೈ ಇಟ್ಕೊಂಡು ನೀನ್ ಯಾಕೆ ನಿಂತ್ಕೊಂಡೆ, ನಿನ್ನ ಹೆಸರು ಭೂಮಿ, ಭೂಮಿ ನಿಂತ್ಕೋ ಅಂತ ಕರಿಬೇಕು, ಇಲ್ಲ ಭೂಮಿ ಅಜಿತ್ ನಾರಾಯಣ್ ನಿಂತ್ಕೋ ಅಂತ ಕರಿಬೇಕು. ಅವರು ಅಂತ ಕರೆದಿದ್ದು, ಹಾಗಾದ್ರೆ ನೀನು ಅಲ್ವಲ್ಲ ನಡಿ ಏನ್ಬಿಟ್ಟು ಮತ್ತೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿರ್ತಾರೆ. ಅಷ್ಟರಲ್ಲಿ ಅಜ್ಜಿ ಅಜಿತ್ ನೆಂಟಿ ನಿಂತ್ಕೊಳ್ಳೆ ಅಂತ ಕರೀತಾರೆ. ಅದಕ್ಕೆ ಮತ್ತೆ ಅಜಿತ್ ಅವರು ಭೂಮಿ ಅವರು ನಿನ್ನ ಅಜಿತನ ಹೆಂಡತಿ ಅಂತ ಕರೆದಿದ್ದು, ಆದ್ರೆ ಅವ್ರು ನಿನ್ನ ನನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ವಲ್ಲ ಬಾ ಅಂತ ಕರೀತಾರೆ. ಅಷ್ಟರಲ್ಲಿ ಭೂಮಿ ಸುಮ್ಮನೆ ಇರಿ ಒಂದು ನಿಮಿಷ, ನಾನು ಅದೇನು ಕೇಳ್ಕೊಂಡ್ ಬರ್ತೀನಿ ಅನ್ಕೊಂಡು ಅಜಿತ್ ಕೈ ಹಿಡ್ಕೊಂಡು ಅದನ್ನ ತೆಗ್ದು ಹಾಕಿ ಅಜ್ಜಿ ಹತ್ರ ಏನ್ ಅಜ್ಜಿ ಅಂತ ಹೋಗಿ ಕೇಳ್ತಾರೆ. ಅಜ್ಜಿ ಹೇಳ್ತಾರೆ ಭೂಮಿ ನೀನು ಕೋರ್ಟ್ಗೆ ಚೂಡಿದಾರ್ ಹಾಕೊಂಡು ಹೋಗಿದ್ದ ಅಂತ. ಅಷ್ಟರಲ್ಲಿ ಅಪ್ಪು ಹೌದು ನೀನು ಚೂಡಿದಾರ್ ಹಾಕೊಂಡು ಕೋರ್ಟ್ಗೆ ಹೋಗಿದ್ದ, ಇವಾಗ ನೋಡೋದು ಸೀರೆ ನೋಡಿಲ್ಲಿ ಅಂದ್ಬಿಟ್ಟು ಅದನ್ನ ಫೋಟೋ ತೋರಿಸ್ತಿರ್ತಾರೆ. ಅಷ್ಟರಲ್ಲಿ ಅಜಿತ್ ಅವ್ರು ಬಂದು ಕಿತ್ಕೊಂಡು ಯಾರು ನಿನ್ಗೆ ಇದನ್ನೆಲ್ಲ ಕಳಿಸಿದ್ದು ಅಂತ ಕೇಳ್ತಾರೆ. ಅಷ್ಟರಲ್ಲಿ ಅಪ್ಪು ಯಾರಾದ್ರೂ ಕಳಿಸ್ಲೇವೆಲ್ಲ ನಿನಗೆ ಬೇಡ ಅಜಿತ್, ನನಗೂ ಕೂಡ ಇನ್ಫಾರ್ಮೇಶನ್ ಕೊಡೋರು ತುಂಬ ಜನ ಇದ್ದಾರೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅಜ್ಜಿ ಅಲ್ಲ ಕಣೆ ಭೂಮಿ, ನೀನು ಇಷ್ಟು ದಿನ ನಟಿಸ್ತಾ ಇದೆ ಅಂತ ಅನ್ಕೊಂಡೆ, ಇವಾಗ ಬಟ್ಟೆ ಚೇಂಜ್ ಮಾಡ್ಕೊಂಡು ಬೇರೆ ನಟಿಸ್ತಿದ್ಯಾ. ಇಲ್ಲಿಂದ ಹೋಗ್ಬೇಕಾದ್ರೆ ಮನೆಯಿಂದ ಸೀರೆ ಹಾಕೊಂಡು ಹೋಗ್ತೀಯ, ಅಲ್ಲಿ ಚೂಡಿದಾರ್, ಮತ್ತೆ ಮನೆಗೆ ಬರ್ಬೇಕಾದ್ರೆ ಸೀರೆ, ಇಷ್ಟೆಲ್ಲ ನಾಟಕ ಮಾಡ್ತೀಯ ನೀನು. ಅಷ್ಟರಲ್ಲಿ ಅಜಿತ್ ಅವರು ನೋಡಿ ಅಜ್ಜಿ ಸರಿ ನಿಮ್ಗೆ ಹೆಂಗ್ ಬೇಕು ಭೂಮಿ ಹಂಗಿರ್ತಾಳೆ ಅನ್ನೋದಕ್ಕೆ ನೀವು ಅವಳನ್ನ ಸೊಸೆ ಅಂತ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಅವಳು ಹೆಂಗಿದಾಳೆ ಹಂಗಿರೋದಕ್ಕೆ ಬಿಟ್ಬಿಡಿ ಅಂತಾರೆ. ಅಷ್ಟರಲ್ಲಿ ಅಜಿತ್ ಅವ್ರ ತಂದೆ ನೋಡು ಅಜಿತ ಮತ್ತೆ ಭೂಮಿ ನೀವಿಬ್ರು ಹೆಂಗಾದ್ರೂ ಇರಿ, ನಮ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ, ನಿನ್ ಮೊದ್ಲು ಈ ಮನೆಯಿಂದ ಹೆಂಗ್ ತೊಲಗ್ತೀಯ ಅಂತ ಕಾಯ್ತಿದ್ದೀನಿ, ಮೊದ್ಲು ನಮ್ಮ ಅಜಿತನ ಲೈಫಿಂದ ನೀನು ಹೊರಗಡೆ ಹೋದ್ರೆ ಸಾಕು ಅಂದ್ಬಿಟ್ಟು ಹೊರಟೋಗ್ತಾರೆ. ನಂತರ ಅಜ್ಜಿ ಹೇಳು ನೀನು ಈ ಥರ ಅಂತ ಅನ್ಕೊಂಡಿರ್ಲಿಲ್ಲ, ನೀನು ಚೂಡಿದಾರ ಬೇರೆ ಹಾಕೋದನ್ನ ಕಲ್ತಿದ್ಯಾ, ಇಷ್ಟೆಲ್ಲ ನಾಟಕ ಮಾಡ್ತೀಯ, ಛೀ ಯಾಕೆ ಹಾಕೊಂಡೋದೆ ಚೂಡಿದಾರನ ಅಂತ ಕೇಳಿದಾಗ ಅಜಿತ್ ಅವರು ಭೂಮಿ ಪರ ವಹಿಸ್ಕೊಂಡು ಬರ್ತಾರೆ. ಅಜ್ಜಿ ಆ್ಯಕ್ಚುಲಿ ಭೂಮಿ ಚೂಡಿದಾರ ಹಾಕೊಳ್ಳೋದು ಅಂದ್ರೆ ನಂಗೆ ತುಂಬ ಇಷ್ಟ, ನಾನೇ ಹೇಳಿದ್ದು ನೀನು ಚೂಡಿದಾರ ಹಾಕೊಂಡು ಬಾ ಅಂತ. ಅದಕ್ಕೆ ಅವಳು ಆಗಲ್ಲ ನಮ್ಮ ಅಜ್ಜಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ಲು. ನಾನು ಅದಕ್ಕೆ ನಿನಗೂ ಬೇಜಾರಾಗಬಾರ್ದು ನನಗೂ ಬೇಜಾರಾಗಬಾರ್ದು ಅಂತ ಭೂಮಿಗೆ ಐಡಿಯಾ ಕೊಟ್ಟೆ, ನೋಡಿ ಇಲ್ಲಿಂದ ಸೀರೆ ಹಾಕೋ ಬಾ, ಮನೆಯಿಂದ ಅಲ್ಲಿ ಚೂಡಿದಾರ ಹಾಕೊಂಡು ಮತ್ತೆ ಸೀರೆ ಹಾಕು ಅಂತ ಹೇಳಿದೆ. ಅವಳು ನನ್ನ ಮಾತು ಕೇಳಿನೇ ಈ ಥರ ಮಾಡಿದ್ದು, ಶಿಕ್ಷೆ ಕೊಡೋದಾದ್ರೆ ನನಗೂ ಕೊಡಿ ಅಂತ ಹೇಳ್ತಾರೆ. ಅದಕ್ಕೆ ಅಜ್ಜಿ ಸರಿ ನಾನು ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದಾಗ ಹಾಗಾದರೆ ನನಗೆ ಕೊಡಿ, ಯಾಕಂದರೆ ಭೂಮಿಗೆ ಚೂಡಿದಾರ ಹಾಕ್ಕೊಳಕ್ಕೆ ಹೇಳಿದ್ದು ನಾನು ಅಂತ ಅಜಿತ್ ಅವ್ರು ಹೇಳಿದಾಗ ನನ್ನ ಮೊಮ್ಮಗ ನಿನ್ನ ಜೊತೆ ಸೇರಿಕೊಂಡು ಸುಳ್ಳು ಹೇಳೋದೆಲ್ಲ ಕಲ್ತ್ಬಿಟ್ಟು ನನಗೆ ಎಷ್ಟೆಲ್ಲ ಮಾತಾಡ್ತಾನೆ ನೋಡು ಅಂತ ಹೇಳ್ತಾರೆ. ಅದಕ್ಕೆ ಅಜ್ಜಿ ನೀನು ಶಿಕ್ಷೆ ಕೊಡು, ಜೊತೆಗೆ ಆ ಫೋಟೋ ಕ್ಲಿಕ್ ಮಾಡಿ ಕಳಿಸಿದಾರಲ್ಲ ಅವ್ರಿಗೂ ಕೂಡ ನೀನು ದೊಡ್ಡ ಶಿಕ್ಷೆನೇ ಕೊಡ್ಬೇಕು, ಯಾಕಂದ್ರೆ ಅದು ಕೂಡ ಅಫೆನ್ಸ್ ಅಲ್ವಾ, ಒಬ್ಬರು ಪರ್ಮಿಷನ್ ಇಲ್ದೇ ಫೋಟೋನೆಲ್ಲ ಕ್ಲಿಕ್ ಮಾಡಿ ಕಳಿಸೋದು, ಅದಕ್ಕೆ ಅವ್ರಿಗೂ ಶಿಕ್ಷೆ ಕೊಡು ಅಂತ ಹೇಳಿದಾಗ ಅಜ್ಜಿ ಸರಿ ಇತ್ತು ನಿಮ್ಮ ಜೊತೆ ಮಾತಾಡಿದ್ರೆ ತಪ್ಪು, ಯಾರಿಗೂ ಕೂಡ ಶಿಕ್ಷೆ ಕೊಡಲ್ಲ, ಹೋಗು ನಾನು ಇಲ್ಲಿಂದ ಹೋಗ್ತೀನಿ ಅಂದ್ಬಿಟ್ಟು ಅಜ್ಜಿಯವರು ಅಲ್ಲಿಂದ ಹೊರಟೋಗ್ತಾರೆ. ಅಷ್ಟರಲ್ಲಿ ಇಲ್ಲಿಗೆ ಶ್ರವಣ್ ಅವರು ಮತ್ತೆ ಮನಸ್ವಿನಿ ಇಬ್ರು ಕೂಡ ಬರ್ತಾರೆ. ಅಷ್ಟರಲ್ಲಿ ಅಪ್ಪು ಹೋಗ್ಬಿಟ್ಟು ಮಾವ ಕಂಗ್ರ್ಯಾಚುಲೇಷನ್ ಮಾವ, ನೀವೇ ಅಂತ ಇವತ್ತು ಕೇಸ್ನ ಗೆದ್ದಿದ್ದು, ಅಯ್ಯೋ ಇಲ್ಲಿ ಭೂಮಿ ಮುಖ ನೋಡ್ಬೇಕಿತ್ತು, ಅವ್ರ ಅಮ್ಮನಿಗೆ ಬೇಲ್ ಸಿಕ್ಕಿಲ್ಲ ಅಂತ, ನಮ್ಗಂತೂ ಸರ್ರೇ ಖುಷಿ ಆಯಿತು, ಸಕ್ಕತ್ತಾಗಿ ಫೀಲ್ ಆಯಿತು ಮಾವ ಬನ್ನಿ ಅಂದ್ಬಿಟ್ಟು ಅಶ್ವಿನ ಕರ್ಕೊಂಡು ಹೋಗ್ತಾರೆ. ಅಷ್ಟರಲ್ಲಿ ಇಲ್ಲಿ ಯೋಚನೆ ಮಾಡಿಕೊಂಡು ಹಾಗೆ ಶ್ರವಣ್ ಅವರು ಸಪ್ಪಗೆ ಕುತ್ಕೊತಾರೆ. ಇನ್ನು ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ರೂಮ್ಗೆ ಬರ್ತಾರೆ. ಅಷ್ಟರಲ್ಲಿ ಅಜಿತ್ಗೆ ಭೂಮಿ ಥ್ಯಾಂಕ್ ಯು ಸಾಹೇಬ್ರೆ, ನೀವು ಕೋರ್ಟಲ್ಲಿ ಬೈದಿದ್ದು ನೋಡ್ಬಿಟ್ಟು ನನಗೆ ಗಾಬರಿ ಆಗ್ಬಿಟ್ಟಿತ್ತು, ಆದರೆ ಮನೇಲಿ ಎಷ್ಟು ಚೆನ್ನಾಗಿ ಸಂಭಾಳಿಸಿದ್ರೆ ನನ್ನ ಪರ ನಿಂತ್ಕೊಂಡ್ರಿ, ಇಲ್ಲ ಅಂದರೆ ಮನೇಲಿ ಎಲ್ಲರ ಕೈಲೂ ನಾನು ತಪ್ಪಿತಸ್ಥೆ ಆಗಿ ನಿಂತ್ಕೊಬೇಕಿತ್ತು, ಅವ್ರ ಕೆಲ ಎಲ್ಲ ಬಯಸ್ಕೊಬೇಕಿತ್ತು, ಥ್ಯಾಂಕ್ ಯು ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಅಜಿತ್ ಅವರು ಶಟಾಪ್, ನಾನು ಎಷ್ಟು ಸಲ ಹೇಳಿದ್ದೆ ನಿನಗೆ ಕೋರ್ಟ್ಗೆ ಬರಬೇಡ ಅಂತ, ಅದು ಆ ಥರ ವೇಷ ಮರೆಸ್ಕೊಂಡು ಬಂದಿದ್ಯಾ, ನಿನಗೆ ಸ್ವಲ್ಪ ಅನ್ನೋದು ಸಿಚುವೇಶನ್ ಹೇಗಿದೆ, ಈ ಪರಿಸ್ಥಿತಿ ಏನು ಅಂತ ಅರ್ಥ ಆಗ್ತಿದ್ಯಾ, ನನಗೆ ಹಾಗಾದ್ರೆ ನನ್ನ ಮಾತಿಗೆ ನಿನ್ನ ಹತ್ರ ಬೆಲೆನೇ ಇಲ್ವಾ, ನನ್ನ ಮಾತನ್ನು ನಿನ್ಗೆ ಕೇಳಬೇಕು ಅಂತ ಅನ್ಸೋದೇ ಇಲ್ವಾ, ಅದ್ರ ಸೀರಿಯಸ್ನೆಸ್ಸೇ ನಿನ್ಗೆ ಅರ್ಥ ಆಗ್ತಿಲ್ಲ ಅಂತ ಅಜಿತ್ ಅವರು ಬೈತಿರ್ತಾರೆ. ಅಷ್ಟರಲ್ಲಿ ಭೂಮಿ ಸಾಹೇಬ್ರೆ ನನಗೆ ನನ್ನವರು ಅಂತ ಇರೋದು ನಮ್ಮ ಅಮ್ಮ ಒಬ್ಬರೇ, ಅವ್ರನ್ನ ನಾನು ಒಂದು ಸಲಿನಾದರೂ ನೋಡಬೇಕು ಅಂತ ನನಗೆ ಅನ್ಸಲ್ವಾ, ಅಲ್ಲ ಸಾಹೇಬ್ರೆ ನೀವು ತಾಳಿ ಕಟ್ಟಿದ್ದೀನಿ ಮದುವೆ ಆಗಿದ್ದೀನಿ ಅಂದ್ಬಿಟ್ಟು ನಿಮ್ಮೆಲ್ಲ ಮಾತನ್ನು ಕೇಳ್ತೀನಿ ಅಂತ ಹೇಗೆ ಅನ್ಕೋತೀರಾ ಅಂತ ಇಲ್ಲಿ ಭೂಮಿ ಹೇಳ್ತಾಳೆ. ಅದಕ್ಕೆ ಅಜಿತ್ ಅವರು ಸಖತ್ತಾಗಿ ಒಂದೇ ಕಣೆ, ಅಲ್ಲ ಇಷ್ಟೆಲ್ಲ ಆಗಿದೆ ಇನ್ನೇನು ನಾವು ಸಿಕ್ಕಾಕೊಂತಿದ್ವಿ ಅಂತದ್ರಲ್ಲಿ ಇಲ್ಲಿ ಬಂದು ಈ ರೀತಿ ಮಾತಾಡ್ತಿದ್ಯಲ್ಲ,
ಅಲ್ಲ ಕಣೆ ಬೊಮ್ಮೆ, ನೀನೇ ನೋಡ್ದಲ್ಲ ಅಲ್ಲಿ ಶ್ರವಣ್ ಮಾವ ನನ್ಗೆ ಎಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು, ಕಟ್ಕಟ್ಟೆನ ಹತ್ಸಿದ್ರು. ನನಗೆ ಹೆಂಗೆ ಆಗ್ಬೇಡ, ಆ ಟೈಮಲ್ಲಿ ನಿಮ್ಗೂ ಅವ್ರಿಗೂ ಏನು ಸಂಬಂಧ ಭಾಗ್ಯ ಅವ್ರಿಗೂ ಅಂತ ಕೇಳಿದಾಗ ನಾನು ಏನಾರ ಒಂದು ಹೆಜ್ಜೆ ಮುಂದೆ ಹೋಗಿ ಭಾಗ್ಯ ನಮ್ಮ ಅತ್ತೆ ಅವ್ರ ಮಗಳನ್ನ ನಾನು ಮದುವೆ ಆಗಿದ್ದೀನಿ ಎಂದಿದ್ರೆ ಏನಾಗ್ತಿತ್ತು, ನಿನಗೆ ಸಿಚುವೇಶನ್ ಅರ್ಥ ಆಗ್ತಿದ್ಯಾ? ಅದು ಬಿಟ್ಟು ಹಾಕು ಹೋಗ್ಲಿ. ಅಕಸ್ಮಾತ್ ಏನಾದ್ರೂ ನಿನ್ನನ್ನು ಅಲ್ಲಿ ನೋಡಿ ನಿಮ್ಮ ಅಮ್ಮ ಏನಾದ್ರೂ ತಾಳಿ ಹಾಕಿದ್ಯಾ, ಯಾರು ಕಟ್ಟಿದ್ವು ಅಜ್ಜಿತನ ಇಷ್ಟು ಬೇಗ ಅವರು ನಾನು ಅಳಿ ಆಗೋದ್ರ ಅಂತ ಏನಾದರೂ ಶ್ರವಣ್ ಮಾವಂಗೆ ಹೇಳಿದಿದ್ರೆ ಏನಾಗ್ತಿತ್ತು ಕತೆ? ಸ್ವಲ್ಪ ನನ್ನ ಮಾತನ್ನ ಕೇಳು ಭೂಮಿ, ನೆಗ್ಲೆಕ್ಟ್ ಮಾಡಬೇಡ, ಸಿಚುವೇಶನ್ನ ಅರ್ಥ ಮಾಡ್ಕೊ. ನಾನೇ ಸರಿ ಅಂತ ಎಲ್ಲದಕ್ಕೂ ವಾದ ಮಾಡೋದಕ್ಕೆ ಬರಬೇಡ. ನಾನು ನಿನ್ನನ್ನು ಮದುವೆ ಆಗಿದ್ದೀನಿ, ನಾನು ಹೇಳ್ದಂಗೆ ಕೇಳ್ಕೊಂಡಿರು ಸ್ವಲ್ಪ ದಿನ. ಅದು ಬಿಟ್ಬಿಟ್ಟು ನಾನೇ ಸರಿ, ನಾನು ಮಾಡಿದ್ದೆ ಸರಿ ಅಂತ ಇನ್ನೊಂದ್ಸಲಿ ವಾದ ಮಾಡೋದಕ್ಕೆ ನೀನು ಬರಬೇಡ. ನೋಡು ಭೂಮಿ, ಇನ್ನು 5 ತಪ್ಪು ನೀನೇನಾದರೂ ಮಾಡಿದ್ರೆ ನನಗೂ ನಿನ್ನ ತಾಯಿ ಕೇಸ್ಗೂ ಸಂಬಂಧನೇ ಇರೋದಿಲ್ಲ. ಹೌದು, 5 ತಪ್ಪಲ್ಲಿ ನೀನು ಆಲ್ರೆಡಿ ಒಂದು ತಪ್ಪನ್ನ ಮಾಡಿದ್ಯಾ. ಇನ್ನು 4 ತಪ್ಪನ್ನ ನೀನೇನಾದರೂ ಮಾಡಿದೆ ಅಂತ ಹೇಳಿದ್ರೆ ನಿನ್ನ ತಾಯಿ ಕೇಸ್ನ ನಾನು ದೂರ ಮಾಡಬೇಕಾಗುತ್ತೆ, ಇಲ್ಲಿ ಬೇರೆ ಕಡೆಗೆ ಟ್ರಾನ್ಸ್ಫರ್ ತೊಗೋಬೇಕಾಗುತ್ತೆ. ಆವಾಗ ನಿನಗೂ ನಿನ್ನ ತಾಯಿ ಕೇಸ್ಗೂ ಯಾವುದೇ ರೀತಿಯಾದಂಥ ಸಂಬಂಧ ನನಗೆ ಇರೋದಿಲ್ಲ. ಇನ್ಮೇಲೆ ನಿನ್ನಿಷ್ಟ, ಏನಾದರೂ ಮಾಡ್ಕೊಂಡು ಹೋಗು ಅಂತ ಹೇಳಿ ಅಜಿತ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ಭೂಮಿಯವರು ಹೊತ್ಕೊಂಡು ಅಲ್ಲೇ ನಿಂತ್ಕೋತಾರೆ. ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಎಪಿಸೋಡಲ್ಲಿ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ದಯವಿಟ್ಟು ನೋಡಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.